ಹಾಗೆ ಒಂದು ಟೆಸ್ಟ್ ಮಾಡಿ ಒಂದು ಸರ್ ಹಿಂಗೆ ಒಂಚೂರು ಒಂಚೂರು ಹಿಂಗೆ ಸರ್ ಬನ್ನಿ ದಯಮಾಡಿ ಫೋಟೋ ಒಂದು ನಿಮಿಷ ಸರ್ ಒಂದು ನಿಮಿಷ ಇಲ್ಲೇ ಲಾಂಚ್ ಓಕೆನಾ ಸರ್ ಓಕೆ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಸಿಂಹರೂಪಿಣಿ ಇದರ ಪಾತ್ರ ಪರಿಚಯದ ಟೀಸರ್ ಅನಾವರಣ. ಎಲ್ಲ ಸಿನಿಮಾಕ್ಕೂ ನಾವು ದೇವರನ್ನ ಫಸ್ಟ್ ಪೂಜೆ ಮಾಡಿ ಅದಾದ್ಮೇಲೆ ಸಿನಿಮಾ ತೋರಿಸ್ತೀವಿ. ಇವರು ಇಡೀ ಸಿನಿಮಾ ದೇವ್ರನ್ನ ತೋರಿಸಿದ್ದಾರೆ. ಇನ್ನು ಎಷ್ಟು ಶಕ್ತಿ ಇರ್ಬೋದು ಅಂತ ಈ ಟೀಸರಲ್ಲೇ ಗೊತ್ತಾಗುತ್ತೆ. ನನ್ನ ಲೆಕ್ಕದಲ್ಲಿ ಇದು ನೋಡಿದ್ಮೇಲೆ ಇವರು ದೇವಿನೇ ಇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ. ಇನ್ನು ಯಾರ್ದು ಬರೀ ಡ್ರೆಸ್ಸಿಂಗ್ ಇದ್ರೆ ಸಾಕು, ಅಷ್ಟು ಪವರ್ಫುಲ್ ಆಗಿದೆ. ಇಡೀ ತಂಡ ಅವರ ಶ್ರಮ ಇದನ್ನು ಕಾಣಿಸುತ್ತೆ. ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ, ಆ ದೇವಿ ಮೇಲಿರುವ ಪ್ರೀತಿ, ಅದ್ರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು. ಈ ಕಿರಣ್ ಅವರು, ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಬರೋರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾಕ್ಕೆ. ನಮ್ಮ ನಂದುಜಿನ್ ಬಿಡೋಕ್ಕಾಗಲ್ಲ. ಸೌಂಡ್ ಎಫೆಕ್ಟ್ಸ್ ನನ್ನ ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬ ಖುಷಿ ಆಗುತ್ತೆ. ಒಂದು ಟೆಕ್ನಿಷಿಯನ್ ಈ ಮಟ್ಟದ ಏನು ಇನ್ಪುಟ್ಗಳನ್ನು ಅವ್ರು ಕೊಟ್ಟವಾಗ ಔಟ್ಪುಟ್ಟಲ್ಲಿ ಈ ಮಟ್ಟದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ, ನನಗೆ ಆದಂಥ ವೈಬ್ರೇಷನ್ ನಿಮ್ಗೆಲ್ಲರಿಗೂ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಈ ಸಿನಿಮಾಕ್ಕೆ ಒಳ್ಳೇದಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಗಳ ಮೇಲಿರಲಿ. ಹಾಗೆ ಇವರು ನನ್ನೊಂದು 22 ವರ್ಷದ ನಮ್ಮ ಜರ್ನಿ, ಸಿನಿಮಾ ಜರ್ನಿ. ಇವರು ಡೈರೆಕ್ಷನಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಓಡಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ವಿಧಿಲಿಖಿತ ಅಂದಂಗೆ KGF ಅಲ್ಲಿ ಮತ್ತೆ ಪುನಃ ಒಟ್ಟಾದ್ವಿ. ಅದ್ರ ಮಿಡ್ಲ್ ಪ್ರಯತ್ನಗಳು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಆ ಟೈಮಲ್ಲಿ ಸಾಹಿತ್ಯಗಾರರಾಗಿ ಅದು ಎಲ್ಲದು ಹೇಳಿದ್ರೆ ವಿಧಿಲಿಖಿತ ಅಷ್ಟೇ, ಎಲ್ಲದು ಆಗ್ಬೇಕಂತ ಬರ್ದಿದ್ದು. ಅಂಜನಿ ಪುತ್ರದಿಂದ ನಾವು ಮತ್ತೆ ಪುನಃ ಜೊತೆ ಆಗಿದ್ದು. ಸೊ ಎಲ್ಲದು ದೇವರು ಬರ್ದಾಗಿ ಇವತ್ತು ಇಡೀ ಮಟ್ಟಕ್ಕೆ ಬೆಳವಣಿಗೆ ನಂಗೆ ನೋಡಿ ತುಂಬ ಖುಷಿ ಆಯಿತು. ಇದೇ ರೀತಿ ಕಷ್ಟಪಡುವವರ ಪ್ರತಿಯೊಬ್ಬರದ್ದು ಇದೇ ರೀತಿಯಾದ ಸಕ್ಸಸ್ ಸಿಗಲಿ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಬರೋರು ಎಲ್ಲರೂ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಇವ್ರ ರೀತಿಯೇ ಬೆಳಕು ಸಿಗಲಿ. ಎಲ್ಲರೂ ಅಂದರೆ ಹೇಗೆ ಹೇಳ್ಬೇಕು ಅನ್ನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಆಸೆಗಳನ್ನು ಹೊತ್ಕೊಂಡು ಅವರಿಗೆ ಎಲ್ಲೋ ಒಂದು ಸಣ್ಣ ಪುಷು. ಇಲ್ಲಿ ಫೈನಾನ್ಷಿಯಲ್ ಅನ್ನೋಕ್ಕಿಂತ ಇಂಪಾರ್ಟೆಂಟು ಬೆಳಕು ತೋರಿಸೋರು, ಅದನ್ನು ಗುರುತಿಸೋರು ತುಂಬ ಅಗತ್ಯ ಆಗ್ತಾರೆ. ನಿಮ್ಮೆಲ್ಲರ ಪಾತ್ರ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮೆಲ್ಲರ ಪಾತ್ರ ತುಂಬ ಅಗತ್ಯ. ಆ ರೀತಿಯಲ್ಲಿ ನೀವು ಇವತ್ತಿನ ತನಕನೂ ಆ ಬೆಳವಣಿಗೆಯನ್ನು ತೋರಿಸ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಸಿನಿಮಾಗಳಿದ್ದ ಹಾಗೆ ಈ ಸಿನಿಮಾಗಳಿಗೂ ಇರಲಿ. ಈ ಮಾಡಿದಂಥ ಎಲ್ಲ ಪಾತ್ರದ ವರ್ಗದವರು ನನ್ನ ಪರಿಚಯದವರೇ. ಭಾಳ ಖುಷಿ ಆಯ್ತು. ಇಷ್ಟು ದೊಡ್ಡ ತಾರಾ ಬಳಗ ಎಲ್ಲರನ್ನು ಬಳಸ್ಕೊಂಡು ಈ ಮಟ್ಟದ ಒಂದು ವೈಬ್ರೇಷನ್ ಕೊಟ್ಟಿದ್ದು. ಅದು ಫಸ್ಟ್ ಟೀಸರ್, ಇನ್ನು ಟ್ರೈಲರ್ ಬರಬೇಕಿದೆ. ಇನ್ನು ಟ್ರೈಲರ್ ಹೆಂಗಿರ್ಬೋದು, ಬಟ್ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಶುಭ ಹಾರೈಕೆ ಕೂಡ ಗಮನಿಸ್ತಾ ಇದ್ದೀರಿ. ಚಿತ್ರದ ಟೀಸರ್ A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಅದ್ಭುತವಾದ
ಪೋಸ್ಟರ್ ನ ತಾವು ಗಮನಿಸ್ತಾ ಇದ್ದೀರಿ. ಕಿರಣ್ ಸರ್ ಪ್ರದೀಪ್ ಸರ್ ಹಾಗೆ ಜಯರಾಮ್ ಸರ್ ಪ್ಲೀಸ್ ಆನ್ ಸ್ಟೇಜ್ ಸರ್. ಸರ್ ಒಂದ್ ನಿಮಿಷ ಪ್ಲೀಸ್. ಇತ್ತೀಚಿನ ದಿನಗಳಲ್ಲಿ ಮೂಡಿ ಬರ್ತಿರುವಂತಹ ಒಂದು ಪ್ರಾಮಿಸಿಂಗ್ ಭಕ್ತಿ ಪ್ರಧಾನ ಚಿತ್ರ ಸಿಂಹರೂಪಿಣಿ, KM ನಂಜುಂಡೇಶ್ವರ ಅವರ ನಿರ್ಮಾಣ, ಕಿನ್ನರ್ ರಾಜ್ ಅವರ ನಿರ್ದೇಶನ, ಆಕಾಶ್ ಪರ್ವ ಅವರ ಸಂಗೀತ, ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ. ತಾವು ಗಮನಿಸ್ತಾ ಇದ್ದೀರಿ ಪೋಸ್ಟರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರವೂ ಕೂಡ ಅಷ್ಟೇ ಅದ್ಭುತವಾಗಿರ್ಲಿದೆ ಅನ್ನುವಂತಹ. ಅಂಕಿತನ ತುಂಬಾ ಜನ ಜರ್ನಲಿಸ್ಟ್ ಆಗಿ ನೋಡಿರ್ತೀರಿ, ಆದ್ರೆ ಅವರು ಸ್ಟಾರ್ಟ್ ಮಾಡಿದ್ದು ಕೆರಿಯರ್ ನ ಒಬ್ಬ ಆಕ್ಟ್ರೆಸ್ ಆಗಿನೇ. ಸೊ ಮತ್ತೆ ಬ್ಯಾಕ್ ಟು ಸ್ಕ್ರೀನ್ ಅನ್ನೋ ಹಾಗೆ ಸಿಂಹರೂಪಿಣಿ ಒಂದು ಪ್ರಧಾನ ಪಾತ್ರ. ಎಷ್ಟು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಅದೇ ಜರ್ನಲಿಸ್ಟ್ ಅಥವಾ ಮಾಧ್ಯಮದವಳಾಗಿ ಅದು ನನ್ನ ಕಂಫರ್ಟ್ ಝೋನ್. ಈ ಕಡೆ ಒಂದು ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀವು ಹೇಳಿದ ಹಾಗೆ ನಾನು ವಿನು ಬಣಂಜ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ. ಕಿನ್ನರ್ ರಾಜ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ. ಜಾಸ್ತಿ ಮಾತಾಡಲ್ಲ, ಒಂದ್ 2 ಲೈನ್ ಹೇಳ್ಬಿಡ್ತೀನಿ. ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ. ನಾವು ಹೇಳ್ತಾ ಇದ್ವಿ 90s 80s ಅಲ್ಲೆಲ್ಲ ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು, ದೇವಿ ಮಹಾತ್ಮೆ ಸಿನಿಮಾಗಳು, ನಮ್ಮ ಕನ್ನಡದ ಮಣ್ಣಿನ ಕತೆಗಳು, ಒಂದೊಂದು ರೀಜನಲ್ ಕತೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ, ರಿಪೀಟ್ ಮಾಡಲ್ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆ ತರದ ಒಂದು ಪ್ರಯತ್ನಗಳು ಕಳೆದು ಹೋಗಿದೆ. ಆ ತರದೊಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು. ಅವರಿಬ್ರಿಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸ್ರೂರ್ ಸರ್. ನನಗೆ ಪ್ರತಿಯೊಂದು ದಿನಾನು ಕಿನ್ನರ್ ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ, ರವಿ ಸರ್ ಇದ್ದಾರೆ ಅಂತ. ಅವರು ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಇದ್ದಾರೆ, ನಾನು ಜಾಸ್ತಿ ರಿವೀಲ್ ಮಾಡೋದಿಲ್ಲ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಜಾಸ್ತಿ ರಿವೀಲ್ ಮಾಡಲ್ಲ. ಸಿಂಧು ಅನ್ನೋ ಪಾತ್ರ, ಖಳನಾಯಕನ ಮಗಳ ಪಾತ್ರ, ಗೌಡ್ರು ಮಗಳು ದಿನೇಶ್ ಮಗಳು ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ. ಅಷ್ಟೇ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಂದು ಪಾತ್ರನು. 60 ಜನ ಆರ್ಟಿಸ್ಟ್ ಇದ್ದಾರೆ. ಅಂದ್ರೆ ಈಗ ನನ್ನ ಹೀರೋಯಿನ್ ಅಥವಾ ಮೈನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅನ್ಸುತ್ತೆ ಹಂಗೆ ಹೇಳಿದ್ರೆ. ಪ್ರತಿಯೊಂದು ಪಾತ್ರನು ಎಲ್ಲ ತಾಳಿ ಅಂತ ಅನಿಸ್ತಾ ಇದೆ. ಹೇಗೆ ಅನಿಸ್ತದೆ ಸಿಂಹರೂಪಿಣಿ ಈ ಹಂತಕ್ಕೆ ಬಂದು ನಿಂತಿರೋದು? ಎಲ್ರಿಗೂ ನಮಸ್ಕಾರ. ಏನ್ ಮಾತಾಡ್ಬೇಕಂತ ಗೊತ್ತಾಗಲ್ಲ, ಎಲ್ಲರೂ ಮಾತಾಡಾಯ್ತು. ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ. ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ. ನಮ್ಮ ಊರದ ಗ್ರಾಮ ದೇವತೆ ಕರಿಯಮ್ಮ ಅಂತ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಒಂದು ಟೈಟ್ಲ್ ಕಾರ್ಡ್ ಎಲ್ಲೋ ಹತ್ರ ನನ್ನ ಬರ್ಲಿ ಅಂತಂದೇಳಿ ಆಸೆ ಪಟ್ಟವನು. ಫಸ್ಟ್ ನಾನು ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟರು ನಮ್ಮ ಗುರುಗಳು. ಜೊತೆಗೆ ನನ್ನ ಹೆಸರನ್ನ ರಾಜ್ ಅಂತ ಒಂದು ಹೊಸ ಜೀವನಕ್ಕೆ ಒಂದು ಅನುವು ಮಾಡಿಕೊಟ್ರು. ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಗೊತ್ತಿಲ್ಲ. ಇದು ಸಿಂಹರೂಪಿಣಿ ಬಂದ್ಬಿಟ್ಟು ಒಂದು ಮಾನವ ದೇವಿ ಕುರಿತಾದಂಥ ಚಿತ್ರ. ಶುಂಭ ನಿಶುಂಭರನ್ನ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡೋಕ್ಕೆ ಪಾರ್ವತಿ ದೇವಿ 7 ಅವತಾರಗಳನ್ನ ತಾಳಿ ಅವ್ರನ್ನ ಸಂಹರಿಸ್ತಾರೆ. ಆ 7ನೇ ಅವತಾರನೇ ಮಾರಮ್ಮ. ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು, ಜೊತೆಗೆ ಇವಾಗಿನ ತಕ್ಕ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಪ್ರತಿಯೊಬ್ಬರು ಒಂದು ರೀಚ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು 60 ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಿ ಹೊಟ್ಟಿದ್ದು. ಜೊತೆಗೆ ಸಣ್ಣ ಪುಟ್ಟ ಅಂತ ಹೇಳಿದ್ರು ಎಲ್ಲಾ ಕಲಾವಿದರು ಸೇರಿದ್ರು 125 130 ಜನ ಇದ್ದಾರೆ ಟೋಟಲ್ ಸ್ಟಾರ್ ಕಾಸ್ಟ್. ಒಂದು ಅಷ್ಟು ಜನ ಅಂದ್ರೆ ಒಬ್ರಿಬ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಪ್ರೊಡ್ಯೂಸರ್ಗೆ. ನನಗೆ ಕೇಳಿದಾಗೆಲ್ಲ ನಿಮ್ಗೆ ಇಂಥ ಬೇಕು ಆರ್ಟಿಸ್ಟ್ ಅಂದ್ರೆ ಆಯ್ತು ಸರ್ ಅಂತ ಹೇಳಿದ್ದಾರೆ. ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್. ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ, ನಮ್ಮ ನಿರ್ಮಾಪಕರು. ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕನಸು ತಗೊಂಡು ಅದು ಮಾಡಿದ್ರು. ಇದರಲ್ಲಿ ಇನ್ನೂ ಒಂದು ವಿಶೇಷ, ಹರೀಶ್ ರೈ ಸರ್ ಹೇಳಿದ್ರು, ಇಲ್ಲಿ ಈ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ, ಎಲ್ಲಾನು ಆ ತಾಯಿ ಆಶೀರ್ವಾದಂಗೆ ಆಗಿತ್ತು. ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕ್ಕಂತ ಹೋದವನು.
ಡಿಸ್ಕಷನ್ ಮಾಡ್ತಾ 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 ಇಲ್ಲ ಸರ್ ನೀವು ಚೆನ್ನಾಗಿರುತ್ತೆ ಮಾಡಿ ಅಂತಂದು ಹೇಳಿದ್ರು. ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿದ್ವಿ. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಆಗಿ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು ಹಂಗಾಗಿದ್ದೆಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಜೊತೆಗೆ ಸಿನಿಮಾ DOP ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು ಜೊತೆ ನಿರ್ದೇಶಕರು. ಅವ್ರ ಹತ್ರ ಡೈಲಾಗ್ ರೈಟರ್ ವರ್ಕ್ ಮಾಡಿದ್ದೆ ಸೂತ್ರಧಾರಿ ಅಂತ. ಅವ್ರ ಒಂದು ಆಂಗಲ್ ಅವ್ರು ಹೇಳೋ ರೀತಿ ನೋಡಿ ಖುಷಿ ಆಯ್ತು. ಥಿಂಕಿಂಗ್ ಓಕೆ ಪರವಾಗಿಲ್ಲ ಯಾರು ಚೆನ್ನಾಗಿತ್ತು ಅಂತ ಅವರು ಕ್ಯಾಮ್ರಾ ತಗೊಂಡ್ವಿ. ಅದಾದ್ಮೇಲೆ DA ಕಿಶೋರ್ ಅವರು ವರ್ಕ್ ಎಲ್ಲ ಆಲ್ರೆಡಿ ನೋಡಿದ್ವಿ, ಅವ್ರ ಬಗ್ಗೆ ಮಾತಾಡ್ತಾರಂತೆ. ಎಡಿಟರ್ ಬಂದ್ಬಿಟ್ಟು ವೆಂಕಿ ಸರ್, ಅವರು ತುಂಬಾ ಟಾರ್ಚರ್ ತಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಟೀಸರ್ ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದು ಇದೆ ವರ್ಕ್ ಮಾಡಿದಾರಂತೆ. ಬಟ್ ಇದನ್ನ ಮಾಡಿದ್ದು ಬರೀ ಒನ್ ಡೇದಲ್ಲಿ ಮಾಡಿದ್ದು ಅಷ್ಟೇ. ಅಷ್ಟೊಂದು ಟಾರ್ಚರ್ ಆಗಿತ್ತು. ಆಕ್ಚುಲಿ ಒಂದು ದಿವಸ ಕಟಿಂಗ್ಸ್ ಮಾಡೋದಿದೆಯಲ್ಲ ತುಂಬಾ ಇದಾಗಿತ್ತು. ಆಮೇಲೆ ಸೌಂಡ್ ಎಫೆಕ್ಟ್ಸ್ ನಂದು, ನಮ್ಮ ವಸ್ತ್ರಾಲಂಕಾರ ವಲ್ಲಿ ಸರ್, ನಮ್ಮ ಪ್ರಭು ಬಡಿಗರ್ ಕಲಾ ನಿರ್ದೇಶಕರು, ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ CG ಅಂತ ಬಂದಿದೆ. ಗ್ರಾಫಿಕ್ಸ್ ಒಂದು 15 ನಿಮಿಷ ಕಾಲ ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಿರುತ್ತೆ ಅಂದ್ರೆ ಒಂದು ಟ್ರೈಲರ್ ಮೂಲಕ ನಿಮಗೆ ಕೊಡ್ತೀವಿ ಸರ್. ಅದು ಸ್ಪೆಷಲ್ ಸರ್, ಅದೇ ಹೈಲೈಟ್, ಅದೇ ಕತೆ ಸರ್ ನಿಮ್ಗೆ. ಆಕ್ಚುಲಿ ಅಲ್ಲ ಗ್ರಾಫಿಕ್ಸ್ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಯ್ತು ಸರ್. ಅದು ಕೋಣ ಏನು ಕತೆ, ಕೋಣನ ಯಾಕೆ ಹಾಕಿದೀವಿ ಅಂತಂದೇಳಿ. ಜೊತೆಗೆ ಫೈಲ್ ಎಲ್ಲ ತೋರಿಸಿದೀವಿ ಸರ್. ಅದು ಸುಮ್ಮನೆ ಹಾಕಿಲ್ಲ, ಅದು ಒಂದು ಕ್ಯಾರೆಕ್ಟರ್ ಸರ್, ಎದಕ್ಕಾಗುತ್ತೆ ಅಂತಲೂ ಇದೆ. ಪ್ರತಿಯೊಂದನ್ನು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ನಾರ್ಮಲ್ ಅನ್ಸುತ್ತೆ, ಬಟ್ ಕತೆನ ಹೇಳಕ್ ಇಷ್ಟಪಟ್ಟಿದ್ವಿ ಸರ್. ಟೀಸರ್ ಅಥವಾ ಟ್ರೈಲರ್ ಬಂದ್ಮೇಲೆ 100% ನಿಮ್ಗೆ ಅದು ಗೊತ್ತಾಗುತ್ತೆ ಸರ್.